ಸುರಿತಗಿರುವಂತಕ್ಕಂಥ ಅತಿ ಹೆಚ್ಚಿನ ಜಿಟಿ ಮಳೆಯಿಂದಾಗಿ ತೊಗರಿ ಸ್ವಲ್ಪ ನೆಟೆ ಹೋಗ್ತಾ ಇರುವಂತಕ್ಕಂಥದ್ದು ಮತ್ತು ಇನ್ನಿತರ ಬೆಳೆಗಳು ಹಳದಿ ಬರ್ತಾ ಇದಾವೆ. ಅಂದ್ರೆ ಬೆಳೆ ಲಾಸ್ ಬರುವಂತಕ್ಕಂಥದ್ದು ನಮ್ಗೆ ಕಂಡು ಬರ್ತಾ ಇದೆ. ಈ ಕೂಡಲೇ ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ಜನಪ್ರತಿನಿಧಿಗಳು ಕೂಡ ನಮ್ಮ ಕೃಷಿ ಅಧಿಕಾರಿಗಳಿಗೆ ನಿರ್ದೇಶನವನ್ನು ನೀಡಬೇಕು. ಏನಪ್ಪ ಅಂತಂದ್ರೆ ನಮ್ಮ ಭಾಗದ ರೈತರ ಜಮೀನುಗಳಿಗೆ ಭೇಟಿ ನೀಡಿ ಅವರು ಬೆಳೆದಿರುವಂತಕ್ಕಂಥ ಬೆಳೆ ಲಾಸ್ ಆಗಿದ್ರಪ್ಪ ಅಂತಂದ್ರೆ ಪರಿಶೀಲನೆ ಮಾಡಿ ಲಾಸ್ ಕಂಡು ಬಂದಲ್ಲಿ ಸೂಕ್ತ ಪರಿಹಾರವನ್ನು ಕೊಡಿಸ್ಬೇಕಂತಂದೇಳಿ ನಾನು ಈ ಮುಖಾಂತರ ವಿನಂತಿಯನ್ನು ಮಾಡ್ಕೊಳ್ತೀನಿ. ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂತಂದ್ರೆ ಬೆಂಬಲ ಬೆಲೆ ಅನ್ನುವಂತಕ್ಕಂಥದ್ದು. ಈ ಬೆಂಬಲ ಬೆಲೆ ಅನ್ನುವುದು ಹೆಂಗೈತಪ್ಪ ಅಂತಂದ್ರೆ ರೈತರು ಬೆಳೆ ಬೆಳೆದು ತೊಗೊಂಡು ಬಂದು ಮನೆಯಲ್ಲಿ ಇಟ್ಕೊಂಡು 2 ತಿಂಗಳಾದರೂ ಕೂಡ ಬೆಂಬಲ ಬೆಲೆ ಆಗಂಗಿಲ್ಲ. ಈಗ ನಮ್ಮ ರೈತರ ಮನೆ ಹತ್ರ ಸಣ್ಣ ಆಗಿಬಿಟ್ಟಾವ. ಈಗ ತೊಗೊಂಬಂದು ಮನೆಯೊಳಗೆ ಇಡೋಕ್ಕಾಗಂಗಿಲ್ಲ. ಅವನ್ನ ಹೋಗಿ ನಾವು ಮಾರುಕಟ್ಟೆಯಲ್ಲಿ ಮಾರುವಂಥದ್ದು ಅನಿವಾರ್ಯತೆ ಇದೆ. ನಮ್ಗೆ ಇದ್ದ ರೇಟಿಗೆ ಮಾರಿಬಿಡ್ತೀವಿ. ನೀವು ಆಮೇಲೆ ಬೆಂಬಲ ಬೆಲೆ ಎಲ್ಲ ತೆರೆದ್ರಪ್ಪ ಅಂತಂದ್ರೆ ಅದು ರೈತರಿಗೆ ಏನು ತಟ್ಟುವಂಗಿಲ್ಲ. ಮಧ್ಯವರ್ತಿಗಳು ಅದರ ಲಾಭವನ್ನು ತಗೊಳ್ಳುವಂತಕ್ಕಂಥ ಸಾಧ್ಯತೆ ಅತಿ ಹೆಚ್ಚಾಗಿರ್ತೈತಿ. ಆದ ಕಾರಣದಿಂದ ಈ ಸದ್ಯಕ್ಕೆ ಸೂರ್ಯಕಾಂತಿ ಬರುವಂತಕ್ಕಂಥ ಅಂತ ಇದೆ. ಈಗ ನಮ್ಮದು ಸೂರ್ಯಕಾಂತಿ ಇರ್ಬೋದು, ಜೋಳ, ಕಡ್ಲಿ, ಹೆಸರು, ತೊಗರಿ, ಇನ್ನು ಯಾವುದೇ ಬೆಳೆ ಇರ್ಬೋದು. ಆ ಬೆಳೆ ಬರೋಕ್ಕಿಂತ ಮುಂಚೆನೇ ನೀವು ಬೆಂಬಲ ಬೆಲೆ ಕೇಂದ್ರವನ್ನು ತೆಗೆದಿಟ್ಕೊಂಡು ಕುಂದಿರಬೇಕು. ಅಂದ್ರೆ ನಾವು ಬೆಳೆ ಬಂದ ತಕ್ಷಣವೇ ಹೋಗಿ ಬೆಂಬಲ ಬೆಲೆ ಕೇಂದ್ರಕ್ಕೆ ಹಾಕಿದ್ರೆ ರೈತರಿಗೆ ಅದರಿಂದ ನೇರವಾಗಿ ಲಾಭ ಸಿಗ್ತೈತಿ. ಈ ಕುರಿತು ನಮ್ಮ ಜನಪ್ರತಿನಿಧಿಗಳು ಸರ್ಕಾರ ವಿಚಾರ ಮಾಡಬೇಕು. ಈ ಬೆಂಬಲ ಬೆಲೆ ಯಾರಿಗೋ ಮಧ್ಯವರ್ತಿಗಳಿಗೆ ನೀವು ಲಾಭ ಮಾಡುವಂಥದ್ದು ಮಾಡಬಾರ್ದು. ಬೆಂಬಲ ಬೆಲೆ ಸೀದಾ ರೈತರಿಗೆ ಬರುವಂಥದ್ದು ನೀವು ನೋಡ್ಕೊಳ್ಬೇಕಾಗತ್ತೆ. ಆದ್ದರಿಂದ